ಕಾಂಗ್ರೆಸ್ ಅನ್ಯಾಯ ಮಾಡಿದೆ ಅಂತ ನಾನು ಹೊರಗೆ ಬಂದಿಲ್ಲ. ಇದು ನಮ್ಮ ಮೊದಲನೇ ಮನೆ. ಆತ್ಮೀಯವಾಗಿ ಕರೆದ್ರು ಬಂದೆ ಅಂತ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಮತ್ತು ಡಿಸಿಎಂಗೆ ನಾನು ಧನ್ಯವಾದ ಹೇಳಿ ಬಂದಿದ್ದೇನೆ. ಕಾಂಗ್ರೆಸ್ ಬಾಡಿಗೆ ಮನೆ, ನಾನು ಕಟ್ಟಿದ ಮನೆ, ಅಂದ್ರೆ ಇದು ನನ್ನ ಮೊದಲನೇ ಮನೆ. ಸೊ ನಾನು ಕಟ್ಟಿರುವ ಮನೆಗೆ ಈಗ ವಾಪಸ್ ಬಂದಿದ್ದೇನೆ ಅಂತ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾನು ಅವ್ರೇನು ಅನ್ಯಾಯ ಮಾಡಿದ್ದಾರೆ, ಅವ್ರು ನನಗೆ ತೊಂದರೆ ಕೊಟ್ಟಿದ್ದಾರೆ, ಏನೋ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಟೀಕೆ ಮಾಡಿ ನಾವು ಹೊರಗೆ ಬಂದಿಲ್ಲ. ಅಲ್ಲಿ ಹೋಗಿದ್ದೆ ಮತ್ತು ಅಲ್ಲಿ ಹೋಗೋದ್ರಿಂದ ಏನು ಕಾಂಗ್ರೆಸ್ಸಿಗೆ ಲಾಭ ಆಯಿತು ಅದು ಅವರಿಗೂ ಗೊತ್ತಿದೆ, ಜನಸಾಮಾನ್ಯರಿಗೆ ಗೊತ್ತಿದೆ, ರಾಜಕೀಯವಾಗಿ ವಿಶ್ಲೇಷಣೆ ಮಾಡೋಂಥವ್ರಿಗೆ ಗೊತ್ತಿದೆ. ಆಮೇಲೆ ಇಲ್ಲಿ ನಮ್ಮ ಮನೆ ಇದು ಮೊದಲಿಂದು, ಇಲ್ಲಿ ಇವತ್ತು ಆತ್ಮೀಯತೆಯಿಂದ ಕರೆದಾಗ ಗೌರವ ಕೊಟ್ಟಿವಿ ಅಂತಂದಾಗ ವಾಪಸ್ ಬಂದಿದ್ದೀನಿ ಅಷ್ಟೇ. ಅಲ್ಲಿ ನಾನು ಯಾವುದೇ ಒಂದು ಸ್ಥಾನಮಾನವೂ ಕೇಳಿಲ್ಲ, ಅನ್ಕಂಡೀಷನ್ ಹೋಗಿದ್ದೆ. ಅವ್ರು ಏನೋ ಅವರು ಒಪ್ಕೊಂಡಿದ್ರು, ಇನ್ನು ಕೊಡಲಿಲ್ಲ ಅಂತ ನಾನು ಬ್ಲೇಮ್ ಮಾಡಿಲ್ಲ. ಮತ್ತು ಕೊನೆಗೆ ಅವರಿಗೆ ಬರುವಾಗ ಮುಖ್ಯಮಂತ್ರಿಗಳಿಗೆ ಮತ್ತು DCM ಅವರಿಗೆ ನೀವು ಭಾಳ ಒಳ್ಳೆಯ ಸಹಕಾರ ಕೊಟ್ಟಿದ್ದೀರಿ, ಗೌರವ ಕೊಟ್ಟಿದ್ದೀರಿ ಅಂತೇಳಿ ನಾನು ಟ್ಯಾಕ್ಸ್ ಹೇಳಿದ್ರು ಬಂದಿದ್ದೀನಿ. ನಾನು ಅವ್ರೇನು ಅನ್ಯಾಯ ಮಾಡಿದ್ದಾರೆ, ಅವ್ರು ನನಗೆ ತೊಂದರೆ ಕೊಟ್ಟಿದ್ದಾರೆ, ಏನೋ ಸ್ಥಾನಮಾನ ಕೊಟ್ಟಿಲ್ಲ ಅಂತ ಟೀಕೆ ಮಾಡಿ ನಾವು ಹೊರಗೆ ಬಂದಿಲ್ಲ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.